ನಮ್ಗೆ ಇವಾಗಿರೋ ಕರೆಂಟ್ ರೂಲಿಂಗ್ ಪಾರ್ಟಿ ಏನಿದೆ ಅದು ಪಾಸಿಟಿವ್ ಆಗಿ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇವತ್ತು ಅವ್ರ ಪ್ರೊಟೆಸ್ಟನ್ನು ಫೋರ್ಸ್ಫುಲಿ ಸ್ಟಾಪ್ ಮಾಡಿಬಿಟ್ಟು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಬಟ್ ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತಲೂ ಹೇಳ್ಬೋದೇ. ಆದರೆ ಬ್ರಿಟಿಷರನ್ನೇ ಮೀರಿಸುವಂತಹ ಕ್ರೂರತ್ವದ ಒಂದು ಸರ್ಕಾರವನ್ನು ನಾವೇ ಆಯ್ಕೆ ಮಾಡಿ ಕಳಿಸಿರೋದು ನಮಗೀಗ ಗೊತ್ತಾಗ್ತಾ ಇದೆ. ಆ ಥರ ಪಶ್ಚಾತ್ತಾಪವನ್ನು ನಾವು ಪಡಬೇಕಾದಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಕಳೆದ 20 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಹಾಗೆ ಅದರ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಜೊತೆಗೆ ಅವರು ಇವತ್ತು ಲಡಾಖ್ನ ಸಮಸ್ಯೆಗಳನ್ನು ಕೂಡ ಮುಂದಿಟ್ಟುಕೊಂಡು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಈ ಹೋರಾಟ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆರಂಭ ಆಗಿದ್ದು ಅನೇಕ ಕಡೆ ಜನರು ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಅನೇಕ ಸಂಘಟನೆಗಳು ಈ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳ ಒಂದು ಒಕ್ಕೂಟ ಹಾಗೆ ರಿಸರ್ಚ್ ಸ್ಕಾಲರ್ಗಳ ಒಂದು ಒಕ್ಕೂಟ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದೆ. ಅವರ ಬೇಡಿಕೆಗಳೇನು, ಅವರು ಈ ಉಪವಾಸ ಸತ್ಯಾಗ್ರಹಕ್ಕೆ ಅಂದರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಯಾಕೆ ಕೊಡ್ತಾ ಇದ್ದಾರೆ, ಅವರ ಬೇಡಿಕೆಗಳೇನು, ಮತ್ತು ಒಟ್ಟಾರೆ ದೇಶದ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅವರಲ್ಲಿರುವಂತಹ ಕಳವಳ ಏನು ಅಂತ ಅವರ ಮಾತಿನಲ್ಲೇ ಕೇಳೋಣ. ನಮ್ಗೆ ಇವಾಗಿರೋ ಕರೆಂಟ್ ರೂಲಿಂಗ್ ಪಾರ್ಟಿ ಏನಿದೆ ಅದು ಪಾಸಿಟಿವ್ ಆಗಿ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಈ ಥರ ನಾನ್ ವೈಲೆನ್ಸ್ ಪ್ರೊಟೆಸ್ಟ್ ಮಾಡೋರಿಗೂ ಕೂಡ ಅವರು ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ ಅಂತ ಅಂದರೆ, ಮತ್ತು ವಾಟ್ ಅಬೌಟ್ ಆರ್ ಫ್ಯೂಚರ್, ನಾಳೆ ದಿನ ನಮಗೆ ಏನಾದರೂ ಆ್ಯಸ್ ವಿಮೆನ್ ಆ್ಯಂಡ್ ಬೇರೆ ಯಾವುದೇ ಸ್ಟೂಡೆಂಟ್ಸ್ಗಾಗಲಿ ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಮತ್ತು ನಾವು ಯಾವ ರೀತಿ ಪ್ರೊಟೆಸ್ಟ್ ಮಾಡಬೇಕು ಅಥವಾ ಯಾವ ರೀತಿ ರೂಲಿಂಗ್ ಪಾರ್ಟಿನ ಅಥವಾ ಲೀಡರ್ಸ್ನ ನಾವು ಬೇಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ಈಗ ನಮಗೆ ಗೊತ್ತಾಗಿರೋದಂದರೆ 18 ಡೇಸ್ ಬಿಫೋರ್ ಆದಮೇಲೆ ನಮಗೆ ಗೊತ್ತಾಗ್ತದೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ. ಬಟ್ ನಾವು ಇನ್ನೂ ಯಾವ ರೀತಿ ಹಿಂದೆ ಇದ್ದೀವಿ ಅಂತ ನಾವು ತಿಳ್ಕೊಬೇಕಾಗಿದೆ. ಇದು ತಿಳ್ಕೊಂಡಾದ್ಮೇಲೆ ಒಂದು ವಿಷಯ ಅಂತೂ ನಾವು ಪಕ್ಕ ಇದು ಮಾಡ್ಕೋಬೇಕು. ಇದೇ ರೀತಿ ನೀಟ್ ಎಕ್ಸಾಮ್ಸು ಈ ಥರ ಫ್ರಾಡ್ ಆಗೋಕ್ಕೆ ಬಿಡ್ತಿದ್ರೆ ನಾಳೆ ದಿವಸ ನಾವು ಭವಿಷ್ಯದಲ್ಲಿ ಯೂತ್ ಬರುವಂಥವ್ರು ಅವ್ರ ಪರಿಸ್ಥಿತಿ ಏನಾಗಬೇಕು ಅಂತ ನಾವು ನೋಡ್ಬೋದು. ಈಗ ದುಡ್ಡಿರೋರಾದರೆ ಅವರು ಬಿಸ್ನೆಸ್ ಇರ್ತದೆ, ಬೇರೆ ಬೇರೆ ಇರ್ತದೆ, ಬೇರೆ ಸ್ಟ್ರೀಮ್ಸಲ್ಲಿ ಅವರವರ ಇನ್ಫ್ಲೂಯೆನ್ಸ್ ಇರ್ತದೆ, ಅವರು ಸಕ್ಸಸ್ ಆಗ್ತಾರೆ. ಬಟ್ ಬಡವರು ಏನು ಮಾಡಬೇಕು? ಬಡವರಿಗೆ ಇರೋದು ಒಂದೇ, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಪ್ರಕಾರ ನಾವು ಈ ದೇಶದಲ್ಲಿ ಬದುಕಬೇಕಂದ್ರೆ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಬಟ್ ಆಳ್ವಿಕೆ ಮಾಡ್ತಿರುವಂತಹ ಒಂದು ಗೌರ್ಮೆಂಟ್ಸೇ ಈ ಥರ ರೂಲ್ಸನ್ನು ಅಗೇನ್ಸ್ಟಾಗಿ ಹೋಗ್ತಿದ್ರೆ ನಾವು ಯಾರನ್ನ ಕೇಳಬೇಕು? ಅದನ್ನು ಸ್ಟೂಡೆಂಟ್ಸ್ ಪವರ್ ತೋರಿಸ್ಬೇಕಾಗಿದೆ. ಇವತ್ತು ಅವ್ರ ಪ್ರೊಟೆಸ್ಟನ್ನು ಫೋರ್ಸ್ಫುಲಿ ಸ್ಟಾಪ್ ಮಾಡಿಬಿಟ್ಟು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಬಟ್ ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತಲೂ ಹೇಳ್ಬೋದು. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ನಮಗೆ ರೈಟ್ ಕೊಟ್ಟಿದೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದ್ರದ್ದು. ಬಟ್ ಸ್ಟಿಲ್ ಗೌರ್ಮೆಂಟ್ ಅದಕ್ಕೇನು ನೆಗೋಷಿಯೇಷನ್ಸ್ ಮಾಡೋದಕ್ಕೆ ರೆಡಿ ಇಲ್ಲ. ಬಟ್ ಅವರನ್ನು ಆ ಪ್ರೊಟೆಸ್ಟಿಂದ ಕರ್ಕೊಂಡು ಹೋಗೋದಕ್ಕೆ ಮಾತ್ರ ಬಂದು ಪೊಲೀಸವರೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಇಟ್ ಈಸ್ ಆ್ಯಕ್ಚುಲಿ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ನಾವಿಲ್ಲಿ ಕೇಳಬೇಕಾಗಿರೋ ವಿಚಾರ ಏನು ಅಂತಂದರೆ ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ, ನೀವು ಕೋರ್ಟನ್ನು ಆಗಿರೋದರ ಜವಾಬ್ದಾರಿನ ತಗೊಳ್ಳದೆ ನಮ್ಮ ಭಾರತದ ಸಂವಿಧಾನ ಕೊಟ್ಟಿರುವಂಥ ಮೂಲಭೂತ ಹಕ್ಕನ್ನು ನೀವು ವೈಲೇಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ನಮಗೆ ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕಾಗಿದೆ. ಬಟ್ ಅದನ್ನು ನೀವು ವೈಲೇಟ್ ಮಾಡಿ ನಾವು ಶಿಕ್ಷಣದ ಸಿಗಬೇಕಾಗಿರೋಂಥವ್ರಿಗೆ ಸಿಗದಿರೋ ರೀತಿ ನೀವು ಮಾಡ್ತಾ ಇರೋದ್ರಿಂದ ಸೊ ನಿಮ್ಗೆ ಅದ್ರ ಯಾವುದೇ ರೀತಿಯ ಒಂದು ಜವಾಬ್ದಾರಿಯನ್ನು ತಗೊಂಡು ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನೀವು ಈ ಮುಖಾಂತರ ಕೇಳ್ಕೊಳ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಒಂದು ದಿನದ ಸಾಂಕೇತಿಕವಾದಂಥ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಕಾರಣ ಏನಪ್ಪ ಅಂದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹಿರಿಯ ಹೋರಾಟಗಾರರು ಹಾಗೂ ಸಮಾಜದ ಬಗ್ಗೆ ತಿಳಿದಿರುವಂತಹ ವಿಜ್ಞಾನಿಗಳು, ಮಾಸ್ಟ್ರು ಅಂದರೆ ಟೀಚರ್ ಆಗಿರುವಂಥ ಸೋನಂ ವಾಂಗ್ಚುಕ್ ಅವರು ಕಳೆದ 20 ದಿನದಿಂದ ನಿರಂತರವಾಗಿ ಉಪವಾಸವನ್ನು ಮಾಡ್ತಿದ್ದಾರೆ. ನಮಗೆ ಬಹಳ ಬೇಸರದ ಸಂಗತಿ ಏನಪ್ಪ ಅಂತಂದರೆ ಅವರು 20 ದಿನದಿಂದ ಉಪವಾಸ ಮಾಡ್ತಾಯಿದ್ರು ಸಹ ಯಾವುದೇ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಪ್ರತಿನಿಧಿಗಳಾಗಿರ್ಬೋದು ಯಾರೂ ಸಹ ಅವರನ್ನು ಹೋಗಿ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡಲಿಲ್ಲ. ಅವರು ಏನಕ್ಕೆ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅದರ ಅಹವಾಲನ್ನು ಸ್ವೀಕರಿಸೋಕ್ಕೂ ಸಹ ಯಾರೂ ಹೋಗಲಿಲ್ಲ. ಅದು ನಮಗೆ ಬಹಳ ಬೇಸರದ ಸಂಗತಿ ಆಯಿತು. ಇಡೀ ದೇಶದಲ್ಲೇ ಜನ ಇನ್ನೂ ಎಚ್ಚೆಚ್ಕೊಳ್ಳಿಲ್ಲ ಅಂದರೆ ಶಿಕ್ಷಣದ ವ್ಯವಸ್ಥೆ ಹಾಳಾಗೋಗುತ್ತೆ. ಇದೊಂದು ಕಡೆ ಒಂದು ಚಾನ್ಸ್, ಇದು ಒಂದು ಲಾಸ್ಟ್ ಚಾನ್ಸು. ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ನ ನಾವು ಎಲ್ಲರೂ ಎಚ್ಚೆತ್ಕೊಂಡು ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಕ್ವಶನ್ ಮಾಡಿ
ನಮ್ಮ ಎಜುಕೇಷನ್ ಸಿಸ್ಟಮ್ನ ಕರೆಕ್ಟ್ ಮಾಡ್ಕೊಳ್ಬೇಕು. ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ, ಮುಂದಿನ ಭವಿಷ್ಯ ಭಾರತದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅನ್ನೋದು ಉಚಿತವಾಗಿ ಸಿಗಬೇಕು. ಅಂದರೆ ನಾಲೆಡ್ಜ್ ಇರೋರ್ಗೆ ಸಿಗಬೇಕಾಗಿದೆ, ನಾಲೆಡ್ಜ್ ಇರೋರ್ಗೆ ಸಿಗಬೇಕು. ಹೀಗಾಗಿ ಮಾರಾಟದ ವಸ್ತು ಆಗ್ಬಿಟ್ಟಿದೆ. ಈ CT ಎಕ್ಸಾಮ್ನಲ್ಲಿ 13 ಬಾರಿ ಏನು ಲೀಕ್ ಆಗಿದೆ, ಏನು ಕ್ವಶನ್ ಪೇಪರು. 10-15 ಜನ ವಿದ್ಯಾರ್ಥಿಗಳೇ ಆತ್ಮಹತ್ಯೆ ಮಾಡಿಕೊಂಡು ತೀರೋಗಿದ್ದಾರೆ. ಇದಕ್ಕೆ ಹೊಣೆ ಯಾರು ಅಂತ ಹೇಳಿದ್ರೆ ಕೇಂದ್ರ ಅದು ನಡೆಸಿದಂಥ ಯಾವ ಸಂಸ್ಥೆನೇ ಹೊಣೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ಸಂದರ್ಭದಲ್ಲಿ ಚಳುವಳಿಗಳು ಬಹಳ ಮೌಲ್ಯಯುತವಾಗಿದ್ದವು. ಅಂದು ನಮ್ಮನ್ನು ಆಳ್ತಾ ಇದ್ದಂಥ ಬ್ರಿಟಿಷ್ ಸರ್ಕಾರ ಕೂಡ ಕ್ರೂರವಾದಂಥ ಸರ್ಕಾರವಾಗಿದ್ದರೂ ಕೂಡ ಮಾನವೀಯತೆಯ ನೆಲೆಯಲ್ಲಿ ಚಳುವಳಿಗಳಿಗೆ ಸ್ಪಂದಿಸ್ತಾ ಇದ್ದರು. ಆದರೆ ಬ್ರಿಟಿಷರನ್ನೇ ಮೀರಿಸುವಂತಹ ಕ್ರೂರತ್ವದ ಒಂದು ಸರ್ಕಾರವನ್ನು ನಾವೇ ಆಯ್ಕೆ ಮಾಡಿ ಕಳಿಸಿರೋದು ನಮಗೀಗ ಗೊತ್ತಾಗ್ತಾ ಇದೆ. ಅದರ ಪಶ್ಚಾತ್ತಾಪವನ್ನು ನಾವು ಪಡಬೇಕಾದಂಥ ಸ್ಥಿತಿಯಲ್ಲಿ ನಾವಿದ್ದೀವಿ.